ನಮಸ್ಕಾರ. ಭೈರವಿ ಆಸ್ಟ್ರೋದಲ್ಲಿ ಇರುವಂತಹ ವಿಶೇಷವಾಗಿರುವಂತದ್ದು ಏನು ಅಂತಂದ್ರೆ, ನಾವು ಜ್ಯೋತಿಷ್ಯದ ಗ್ರಂಥಗಳಲ್ಲಿರುವಂತಹ ವಿಚಾರಗಳನ್ನು ಮಾತ್ರ ಮಾತಾಡ್ತೀವಿ. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಒಂದು ಸಮಸ್ಯೆ ಬಂದ್ರೆ ಒಂದು ಪೇಪರ್ ಅಲ್ಲಿ ನಿಮ್ ಸಮಸ್ಯೆ ಬರೋದು ಸುಟ್ಟಾಕಿ ಅಂತ ಹೇಳೋದು ಪರಿಹಾರ, ನಿಮ್ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋದು, ನೀವು ಈ ತರ ಕಲರ್ ಬಟ್ಟೆ ಹಾಕೊಳ್ಳಿ ಅಂತ ಹೇಳೋದು, ಈ ತರ ಪರಿಹಾರಗಳನ್ನ, ಈ ತರ ಜ್ಯೋತಿಷ್ಯವನ್ನ ನಾವು ಹೇಳಲ್ಲ. ಯಾಕೆಂತಂದ್ರೆ ನ್ಯೂಮರಾಲಜಿ ಆಗಿರ್ಬೋದು, ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಈಗೆಲ್ಲ ಬ್ಲಡ್ ಗ್ರೂಪ್ ಮೇಲೆ ಜ್ಯೋತಿಷ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಇದ್ಯಾವುದು ಕೂಡ ಬೃಹತ್ ಪರಾಶರ ಹೋರ ಶಾಸ್ತ್ರದಲ್ಲಿ ಇಲ್ಲ. ಜ್ಯೋತಿಷ್ಯ, ನಿಜವಾದ ಜ್ಯೋತಿಷ್ಯ, ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಅದು, ಮತ್ತೆ ಹಸ್ತ ಸಾಮುದ್ರಿಕೆ ಮಾತ್ರ ಎರಡು ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರಗಳು. ಇದ್ರಲ್ಲಿ ಮಾತ್ರ ಪ್ರೆಡಿಕ್ಷನ್ಸ್ ಕೊಡೋಕ್ ಸಾಧ್ಯ. ಜೊತೆಯಲ್ಲಿ ಇದರಲ್ಲಿ ಪರಿಹಾರಗಳಂತ ಬಂದಾಗ ನಾವು ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡ್ ರೆಮಿಡೀಸು, ಈ ತರ ಯಾವುದೇ ಪರಿಹಾರಗಳನ್ನ ಸೂಚಿಸಲ್ಲ. ಕಾಸ್ಟ್ಲಿ ಪೂಜೆಗಳನ್ನು ಕೂಡ ಭೈರವಿ ಆಸ್ಟ್ರೋದಲ್ಲಿ ಯಾರು ಕೂಡ ಸೂಚಿಸಲ್ಲ ಇದರಲ್ಲಿ. ಹಾಗಾಗಿ ಸತ್ಯವಾಗಿರುವಂತ ಜ್ಯೋತಿಷ್ಯ ಏನಿದೆ, ಗ್ರಂಥಗಳಲ್ಲಿ ನಮ್ಮ ಋಷಿಗಳು ಏನ್ ಹೇಳಿದ್ದಾರೆ, ಆ ಬಗೆಯ ಜ್ಯೋತಿಷವನ್ನು ಮಾತ್ರ ಜನಗಳಿಗೆ ತಲುಪಿಸುವಂತ ಕೆಲಸ ಭೈರವಿ ಆಸ್ಟ್ರೋದು. ನಮ್ಮಲ್ಲಿ ಏನಾಗಿದೆ, ಬಾಯಿಗೆ ಬಂದಂತ ಜ್ಯೋತಿಷನ ಹೇಳ್ತಿದ್ದಾರೆ. ಜ್ಯೋತಿಷದ ಬಗ್ಗೆ ಜನಗಳಿಗೆ ಒಂದ್ ರೀತಿ ಹೇಗಾಗಿದೆ ಅಂದ್ರೆ ಒಂದು ಕಾಮಿಡಿ ಕ್ರಿಯೇಟ್ ಆಗಿದೆ. ಸೊ ಜ್ಯೋತಿಷ ಬಹಳ ಸೀರಿಯಸ್ ಆಗಿರುವಂತ ವಿಚಾರ. ಕರ್ಮದ ಅನುಸಾರವಾಗಿ ಮನುಷ್ಯ ಟೆಂಡೆನ್ಸೀಸ್ಗಳನ್ನ ಪಡ್ಕೊಳ್ತಾನೆ. ಆ ವ್ಯಕ್ತಿತ್ವ ಆ ದಶೆಗಳು ಬಂದಾಗ ಅದು ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ. ತಾನು ಮಾಡಿದ ಕರ್ಮ ತಾನು ಅನುಭವಿಸ್ಬೇಕು. ಯಾಕಂದ್ರೆ ಆತ್ಮ ಒಂದು 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 ಹಂತಕ್ಕೆ ತಲುಪಬೇಕು ಅಂತಂದ್ರೆ ಅದು ಎವಾಲ್ವ್ ಆಗ್ಬೇಕಾಗತ್ತೆ, ವಿಕಾಸವಾಗ್ಬೇಕಾಗತ್ತೆ. ದೊಡ್ಡ ಕಾನ್ಸೆಪ್ಟ್ ಇದೆ. ಇದು ತುಂಬಾ ಕಾಮಿಡಿಯಾಗಿ ಮಾಡಿದ್ದಾರೆ. ಸೊ ಜನಗಳಿಗೆ ಸತ್ಯದ ಜ್ಯೋತಿಷ್ಯ ಗೊತ್ತಾಗ್ಲಿ ಅಂತ ಹೇಳಿ ಭೈರವಿ ಆಸ್ಟ್ರದ ಮುಖ್ಯ ಉದ್ದೇಶ. ಆ ಬಗೆಯಲ್ಲಿ ಜ್ಯೋತಿಷ್ಯ ನೋಡ್ಬೇಕು ಅಂದ್ರೆ ನಿಮ್ಮ ಹಸ್ತ ಸಾಮುದ್ರಕ್ಕೆ ಜಾತಕ ಎರಡನ್ನು ಮ್ಯಾಚ್ ಮಾಡಿ, ಎರಡನ್ನು ಕಂಬೈನ್ ಮಾಡಿ ನಿಮಗೆ ಭವಿಷ್ಯವನ್ನು ಹೇಳಲಾಗುತ್ತೆ. ಆಗ ನಮ್ಮ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುತ್ತೆ. ಯಾಕೆಂತಂದ್ರೆ ಒಂದೊಂದ್ಸಲ ಬರ್ತ್ ಟೈಮು, ಬರ್ತ್ ಡೇಟ್ ಸರಿಯಾಗಿರಲ್ಲ. ಹಾಗಾಗಿ ಹಸ್ತರೇಖೆಗಳನ್ನ ಮ್ಯಾಚ್ ಮಾಡಿದಾಗ ನಮಗೆ ಕೆಲವಾರು ವಿಚಾರಗಳು ಸ್ಪಷ್ಟವಾಗಿ ಹೇಳ್ಬೋದು. ಸೊ ಈ ಬಗೆಯ ಕನ್ಸಲ್ಟೇಷನ್ಗೆ ನೀವು ಭೈರವಿ ಆಸ್ಟ್ರೋನ ಸಂಪರ್ಕಿಸಿ, ನಿಮ್ಮ ಹಸ್ತದ ಫೋಟೋಗಳನ್ನ, ನಿಮ್ಮ ಜಾತಕವನ್ನ ಕಳಿಸಿ ವಿಶ್ಲೇಷಣೆ ಮಾಡಲಾಗುತ್ತೆ. 2026 ಜುಲೈ ತಿಂಗಳ ಈ ವಾರ ಫಲದಲ್ಲಿ ಮೇಷರಾಶಿಯಲ್ಲಿ ಜನಿಸಿದಂತವರ ರಾಶಿ ಫಲವನ್ನು ನಾವು ನೋಡೋದಾದ್ರೆ, ಬಹಳ ಮುಖ್ಯವಾಗಿ ಮೇಷರಾಶಿಯಲ್ಲಿ ಜನಿಸಿದಂತವರ ರಾಶ್ಯಾಧಿಪತಿ ಆಗಿರುವಂತಹ ಕುಜಗ್ರಹ 2ನೇ ಮನೆಯಲ್ಲಿ. ನೋಡಿ, ರಾಶಿಯಿಂದ ಯಾವಾಗಲೂ ಕೂಡ ಒಂದು 25% ಮಾತ್ರ ನಡೆಯುತ್ತೆ. ಅದಕ್ಕೋಸ್ಕರ ಲಗ್ನವನ್ನ ಮತ್ತೆ ದಶೆಯನ್ನ ಬಹಳ ಪ್ರಮುಖವಾಗಿ ನೋಡ್ಬೇಕು. ಆದ್ರೆ ರಾಶಿಯಲ್ಲಿ ನಡೆಯುವಂತ ಘಟನೆಗಳ ಬಗ್ಗೆ ನಾವು ಗಮನ ಕೊಡೋದಾದ್ರೆ, ಮೊದಲನೇದಾಗಿ ಬಂದು ಅಷ್ಟಮದ ಒಂದು ದೃಷ್ಟಿ ಇರೋದ್ರಿಂದ ಯೂಶುವಲ್ ಆಗಿ ನಿಮಗೆ ಫೈನಾನ್ಷಿಯಲ್ ಗೇನ್ಸ್ ಆಗುತ್ತೆ, ಹಣಕಾಸು ಹರಿದು ಬರುತ್ತೆ, ಸಾಲದಿಂದ ಹೊರಗಡೆ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಒಂದು ಪಿತ್ರಾರ್ಜಿತವಾಗಿಯೋ ಅಥವಾ ನೀವು ಇನ್ವೆಸ್ಟ್ ಮಾಡಿರೋ ಪ್ಲೇಸ್ ನಲ್ಲಾಗಿಯೋ ಅಥವಾ ಒಂದು ಹೊಸ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಎಲ್ಲೋ ಒಂದು ಕಡೆಯಿಂದ ಹಣದ ಹರಿವು ಹೆಚ್ಚಾಗುತ್ತೆ. ಸೊ ಹಾಗಾಗಿ ನೀವು ಸಾಲದಿಂದ ಹೊರಗಡೆ ಬರುವಂತಹ ಪಾಸಿಬಿಲಿಟೀಸ್ ಬಹಳ ಹೆಚ್ಚಾಗಿದೆ ಅಂತ ಹೇಳಿ ಹೇಳ್ಬೋದು ಮೇಷರಾಶಿಯವರಿಗೆ. ಎರಡನೇದಾಗಿ ಬಂದು ಕುಜಗ್ರಹ 2ನೇ ಮನೆ ಇರುವಂತದ್ದು ಯೂಶುವಲ್ ಆಗಿ ನಿಮಗೆ ಮಾತಿನ ಮೇಲೆ ಹಿಡಿತಾ ಹೋಗಿ ಕೋಪದಿಂದನೋ ನೀವು ಮಾತಾಡುವಂತಹ ಸಾಧ್ಯತೆಗಳು, ಜಗಳಾಗುವ ಸಾಧ್ಯತೆಗಳು, ಕುಟುಂಬದಲ್ಲಿ ಒಡಕು ಮೂಡುವಂತಹ ಸಾಧ್ಯತೆಗಳು ಈ ವಾರದಲ್ಲಿ ಅತಿ ಹೆಚ್ಚಾಗಿದೆ ಮೇಷರಾಶಿಯವರಿಗೆ. ಯೂಶುವಲ್ ಆಗಿ ಮೇಷರಾಶಿಯವರಿಗೆ ಕೋಪ ಜಾಸ್ತಿ ಇರುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ನಿಮ್ಮನ್ನ ನೀವು ಬಹಳ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಚತುರ್ಥದಲ್ಲಿ ಉಚ್ಚನಾಗಿರುವಂತಹ ಗುರು ಪ್ರಾಪರ್ಟಿ ರಿಲೇಟೆಡ್ ಡಾಕ್ಯುಮೆಂಟ್ ಇಶ್ಯೂಸ್ ಆಗಿರ್ಬೋದು, ಲೀಗಲ್ ಇಶ್ಯೂಸ್ ಆಗಿರ್ಬೋದು, ಕುಟುಂಬದಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿ ಇರುತ್ತೆ, ಆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರುವಂತಹ ಕುಟುಂಬದ ಸದಸ್ಯರ ಮಧ್ಯೆ ಕಿರಿಕಿರಿಗಳಾಗಿರ್ಬೋದು, ಇವೆಲ್ಲ ಸರಿಯಾಗುವಂತ ಸಾಧ್ಯತೆ. ತಾಯಿಯ ಆರೋಗ್ಯದಲ್ಲಿ ಉತ್ತಮವಾಗಿರುವಂತಹ ಬದಲಾವಣೆ. ಹಾಗೇನೆ ಗುರುಗ್ರಹದ 4ಥ ಭಾವದಿಂದ ಪ್ರಾಪರ್ಟಿ ಮಾಡುವಂತಹ ಅವಕಾಶ, ಪ್ರಾಪರ್ಟಿ ಮಾಡೋದಕ್ಕೆ ಮನಸ್ಸೇ ಇರಲಿಲ್ಲ, ಆ ಮನಸ್ಸು ಈಗ ಬರುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ ಕ್ರಿಯೇಟ್ ಆಗುತ್ತೆ ಮೇಷರಾಶಿಯವರಿಗೆ. ಪಂಚಮದಲ್ಲಿರುವಂತಹ ಕೇತು ಅತಿಯಾಗಿರುವಂತಹ ಆಲೋಚನೆ, ಓವರ್ ಥಿಂಕಿಂಗು, ಕೋಪ, ಫ್ರಸ್ಟ್ರೇಷನ್ ಕ್ರಿಯೇಟ್ ಮಾಡಬಹುದು. ಮನಸ್ಸನ್ನ, ಸಮಾಧಾನ ಚಿತ್ತತೆಯನ್ನ ನೀವು ಕಾಪಾಡ್ಕೋಬೇಕು. ಸಮಾಧಾನ ಚಿತ್ತತೆಯನ್ನು ಕಾಪಾಡ್ಕೊಳ್ಳೋದು ಹೇಗೆ? ಧ್ಯಾನ ಮಾಡೋದ್ರಿಂದ, ಊಟದಲ್ಲಿ ತಾಮಸ ರಾಜಸಿಕ ಆಹಾರ ಅಂತ ಎಲ್ಲ ಇದೆ, ಸಾತ್ವಿಕ ಆಹಾರ ಅಂತ ಇದೆ. ಈ ನಾವು ತಗೊಳ್ಳೋಂಥ ಫುಡ್ ಮೇಲೆ ನಮ್ಮ ಕ್ಯಾರೆಕ್ಟರ್ ಒಂದು ಪರ್ಸನಾಲಿಟಿ ಎಲ್ಲ ಡಿಸೈಡ್ ಆಗುತ್ತೆ. ಸಾತ್ವಿಕವಾಗಿರುವಂತ ಆಹಾರವನ್ನು ತಗೊಳ್ಳೋದ್ರಿಂದ ಮನಸ್ಸನ್ನ ಕಂಟ್ರೋಲ್ ಮಾಡಬಹುದು, ಮಂತ್ರ ಜಪಗಳಿಂದ ಮನಸ್ಸು ಕಂಟ್ರೋಲ್ ಮಾಡ್ಕೋಬಹುದು. ಹಾಗಾಗಿ ಮನಸ್ಸು ತನ್ನ ಕಂಟ್ರೋಲ್ ಮೀರದೇ ಇರೋ ತರ ಮೇಷರಾಶಿಯವರು ನೋಡ್ಕೋಬೇಕಾಗುತ್ತೆ. ಹಾಗೇನೆ ಸಾಡೆ ಸಾತಿ ಬಗ್ಗೆ ಹೇಳ್ಬೇಕಾಗತ್ತೆ. ಸಾಡೆ ಸಾತಿಯ ಪರಿಣಾಮ ಆಗ್ಬೇಕಾದ್ರೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದೀನಿ ಅದರಲ್ಲಿ. ಶನಿಗ್ರಹ ಅತಿ ಹೆಚ್ಚು ಪರಿಣಾಮ ಮಾಡಬೇಕು ಅಂದ್ರೆ ಅಷ್ಟಕಾಲದಲ್ಲಿ ಕಮ್ಮಿ ಪಾಯಿಂಟ್ಸ್ ಇರಬೇಕು. ಕಮ್ಮಿ ಪಾಯಿಂಟ್ಸ್ ಇಲ್ಲ ಅಂದಾಗ, ಜಾಸ್ತಿ ಪಾಯಿಂಟ್ಸ್ ಇದ್ದಾಗ ಒಳ್ಳೇದನ್ನೇ ಮಾಡೋ ಸಾಧ್ಯತೆ ಇರುತ್ತೆ. ಹಾಗೆ ಸಾಡೆ ಸಾತಿ ಭಯ ಪಡೋದು ಬೇಡ.
ಹನುಮಾನ ಚಾಲಿಸ ಅಂತಹ ಒಂದು ಶಕ್ತಿಯುತವಾಗಿರುವಂತಹ ಮಂತ್ರ ಇದೆ. ಆ ಒಂದು ಮಂತ್ರ ಜಪನ ನೀವೇ ಸ್ವತಃ ಮಾಡುವುದು. ಇದಕ್ಕೋಸ್ಕರ ದೊಡ್ಡ ದೊಡ್ಡ ಪೂಜೆ ಮಾಡಿಸುವಂತ ಅಗತ್ಯಗಳು ಇಲ್ಲ. 11ರ ಮೇಲೆ ರಾಹು ಬಂದು ಈ ರಾಶಿ ಹುಟ್ಟಿದಂತವರಿಗೆ ಹಣಕಾಸು ಒದಗಿ ಬರುವಂತ ಸಾಧ್ಯತೆ, ಹಾಗೆ ಹಣ ಕಳ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ ರಾಹುವಿನಿಂದ. ಈ ಜೂಜಾಟಕ್ಕೆ, ಕೆಟ್ಟ ಚಟಗಳಿಗೆ ಹಣವನ್ನು ಹಾಕಿ ಅದ್ರಲ್ಲಿ ದುಡ್ದು ನಾನು ಶ್ರೀಮಂತ ಆಗ್ತೀನಿ ಅನ್ಕೊಂತಿರೋ ವ್ಯಕ್ತಿಗಳಿಗೆ ಲಾಟ್ರಿ ಟಿಕೆಟ್ಗಳು ಇನ್ನೊಂದು ಖಂಡಿತವಾಗ್ಲೂ ನಿಮಗೆ ಸೋಲಾಗತ್ತೆ, ಹಣವನ್ನು ಕಳ್ಕೊಳ್ತೀರಾ. ಯಾವ್ದಂತದ್ದು ಬೆಟ್ಟಿಂಗ್ಗಳಿಗೆ, ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಸಿಂಪಲ್ ಆಗಿರುವಂತ ಬಿಸ್ನೆಸ್ಗಳನ್ನ ಮಾಡಿ. ಪ್ರಪಂಚ ದೊಡ್ಡದಿದೆ, ಜನಸಂಖ್ಯೆ ದೊಡ್ಡದಿದೆ, ಆಲೋಚನೆ ಮಾಡಿ ಹೊಸ ಬಿಸ್ನೆಸ್ಗಳನ್ನ ಮಾಡಿ ಹಣ ಸಂಪಾದನೆ ಮಾಡಿ. ಅದು ಬಿಟ್ಟು ನೀವು ಜೂಜಾಟಕ್ಕೆ ಹೋದ್ರೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಯಾವ ರಾಶಿಯವರು ಕೂಡ ಆ ಕೆಲಸ ಮಾಡಬಾರ್ದು. ಎಗೀನ್ ಬಂದು ಇಲ್ಲಿ 3ನೇ ಮನೆಯಲ್ಲಿರುವಂತಹ ಸೂರ್ಯ ಮತ್ತು ಬುಧನಿಂದ ಅಣ್ಣ ತಮ್ಮಂದ್ರ ಮಧ್ಯೆ ಒಂದು ಸ್ವಲ್ಪ ಕಿರಿಕಿರಿ ಆಗ್ಬೋದು. ತಮ್ಮಂದ್ರ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗ್ಬೋದು, ಸಂತಾನದಲ್ಲಿ ವಿಳಂಬ ಆಗ್ಬೋದು, ಹಾಗೆಯೇ ವಾಹನ ಖರೀದಿ, ಭೂಮಿ ಖರೀದಿ ಅತಿ ಹೆಚ್ಚಾಗ್ಬೋದು. ಇಷ್ಟು ವಿಚಾರಗಳು ಮೇಷರಾಶಿಗೆ ಸಂಬಂಧಿಸಿದ್ದು.